ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಲ್ಲಿವರೆಗೆ ಚಿನ್ನಯ್ಯ ದೂರು ಕೊಟ್ಟ ಮೇಲೆ ಚಿನ್ನಯ್ಯ ದೂರಿಂದ ಪ್ರೇರೇಪಣೆ ಪಡೆದುಕೊಂಡಂಥವರು ಅಥವಾ ಸಂತ್ರಸ್ತರೆಂದು ಆರೋಪಿಸಲ್ಪಟ್ಟಂಥವರು ಅಥವಾ ಸಂತ್ರಸ್ತರು ಅಂತ ನಂಬಿಸುವುದಕ್ಕೆ ಮುಂದೆ ಬಂದಂಥವ್ರು ಅನೇಕ ಜನ ದೂರು ಕೊಟ್ಟರು. ಈಗ ಇವ್ರುಗಳ ಸರದಿನ ಯಾರುಗಳ ಸರದಿ ಅಂತ ಹೇಳಿದ್ರೆ ಇವ್ರು ಯಾರ್ಯಾರ ಮೇಲೆ ಹೇಳ್ತಾ ಇದ್ರು, ಇಲ್ಲಿವರೆಗೂ ಆ ಭಾಗದಲ್ಲಿ ಏನು ನಡೀತಾ ಇದ್ದು, ಚಿನ್ನಯ್ಯನ ಮೇಲೂ ಈಗ ಯಾರಾದರೂ ಬಂದು ದೂರು ಕೊಡಬಹುದಾ? ಅಪಪ್ರಚಾರ ಮಾಡಿದ್ದಾನೆ, ಕ್ಷೇತ್ರಕ್ಕೆ ತೇಜೋವಧೆ ಮಾಡಿದ್ದಾನೆ, ಇವನು ನೋವು ಕೊಟ್ಟಿದ್ದಾನೆ, ಭಕ್ತರ ಮನಸ್ಸು ನೋಯಿಸಿದ್ದಾನೆ, ಅದಕ್ಕೂ ಈ ಕೇಸ್ ಎಲಿಜಿಬಲ್ ಆಗುತ್ತಾ? ಅಥವಾ ಇಲ್ಲ ಸರ್ ನನಗೆ ಯಾರೋ ಹೇಳಿಬಿಟ್ರು, ನನಗೆ ಈ ಥರ ಹೇಳು ಅಂತ ಹೇಳು, ನಾನು ಹೇಳಿಬಿಟ್ಟೆ, ನನಗೇನು ಉದ್ದೇಶ ಇರಲಿಲ್ಲ, ಜಾರ್ಕೋಬಹುದಾ ಈ ಮನುಷ್ಯ ಅಂತ? ಮಾತಾಡಿ ಸರ್. ನೋಡಿ, 100% ಯಾರು ಬೇಕಾದ್ರೂ ಈ ಕಂಪ್ಲೇಂಟ್ ಕೊಡ್ಬೋದು ಅಥವಾ ಪೊಲೀಸರು ಸುಮೋಟೋ ಕೇಸ್ ತಗೋಬಹುದು. ಈ ವಿಷಯದಲ್ಲಿ ಮಾತ್ರ ಇದು ಒಂದು ಧರ್ಮದ ಒಂದು ಈ ಓರೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಚಿನ್ನ ಅದು ಸರಿ ಇದೆಯಾ ಇಲ್ವೋ, ಎಷ್ಟು % ಇದೆ ಅಂತ ಜನ ಚೆಕ್ ಮಾಡ್ತಾರಲ್ಲ ಚಿನ್ನದ ಅಂಗಡಿಗೆ ಹೋಗಿ, ಆ ರೀತಿ ಈ ಹಿಂದೂ ಧರ್ಮವನ್ನೇ ಪ್ರಶ್ನೆ ಮಾಡುವಂತ ಒಂದು ಈ ಸಿಕ್ಕಿನಲ್ಲಿ ಸಿಕ್ಕಾಕೊಂಡಿದೆ. ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಅಥವಾ ನಮಗೆ ಗೊತ್ತಿದ್ದಂಗೆ ಧರ್ಮಸ್ಥಳ ಅಂದ್ರೆ ಅದು ಸತ್ಯಕ್ಕೆ ಅದು ಒಂದು ಸಾಕ್ಷಿಯಾಗಿ ಇರುವಂತ ಒಂದು ಸ್ಥಳ ಆಗಿರ್ತದೆ. ಎಷ್ಟೋ ಕೇಸುಗಳಲ್ಲಿ ನಾವು ಹ್ಯಾಂಡಲ್ ಮಾಡ್ಬೇಕಾದ್ರೂ ನೀವು ಧರ್ಮಸ್ಥಳದ ಮುಂದೆ ಹೋಗಿ ಒಪ್ಕೊಂತೀರನೆ ಅಂದ್ರೆ ಕೇಸು ನಮ್ ಸ್ಟೇಷನ್ ಲೆವೆಲ್ ನಲ್ಲೇ ಸೆಟ್ಲ್ ಆಗ್ತಿತ್ತು. ಅದು ನಾನು ಮಾಡಿರುವಂತದ್ದು ಹಲವಾರು ಕೇಸುಗಳಲ್ಲಿ. ಅಷ್ಟು ಅದಕ್ಕೆ ಪಾವಿತ್ರತೆ ಇರುವಂತ ಒಂದು ಸ್ಥಳಕ್ಕೆ ಇವರು ಅತಿ ಕೆಟ್ಟದಾಗಿ ಅತಿ ತೀವ್ರವಾಗಿ, ಧರ್ಮಸ್ಥಳ ಅಂದ್ರೆ ಅವರೆಲ್ಲ ಕೊಲೆಗಡುಕರು, ಅಲ್ಲಿರೋರೆಲ್ಲ ಕೊಲೆಗಡುಕರು ಅನ್ನೋ ಮಟ್ಟಕ್ಕೆ ಇವರು ಆ ಸ್ಥಿತಿಗೆ ತಂದ್ರೆ ಜನ ಎಲ್ಲಿ ಯಾವ ಲೆವೆಲ್ಗೆ ಹೋಗ್ತಾರೆ. ಅದರಲ್ಲೂ ನನಗೆ ತುಂಬಾ ನೋವಾಗ್ತಾ ಇರೋದೇನು ಅಂದ್ರೆ, ಕೆಲವು ಹಿಂದೂಗಳು ಅವ್ರಿಗೆ ಸಾಥ್ ಮಾಡ್ತಾ ಇದಾರಲ್ಲ, ಕೈ ಕೊಡ್ತಾ ಇದಾರಲ್ಲ, ಅವ್ರನ್ನ ಧ್ವನಿಗೂಡಿಸ್ತಾ ಇದಾರಲ್ಲ, ಅದು ನನಗೆ ತುಂಬಾ ನೋವಾಗ್ತಾ ಇದೆ. ನಾನು ಎಲ್ಲಾರನ್ನೂ ಹೇಳ್ತಾ ಇಲ್ಲ, ಕೆಲವರು ವೆರಿ ಫ್ಯೂ, ಬಹುಶಃ ಬೆರಳಿಕೆ ಅಷ್ಟು ಹಿಂದೂಗಳು ಅವರಿಗೆ ಈ ಒಂದು ಈ ಪಾಪ ಪ್ರಜ್ಞೆ ಕಾಣ್ತಾ ಇಲ್ವಾ? ಬಟ್ ಒಂದು ಎಲ್ಲೋ ಹಿಂದೂಗಳನ್ನ ತುಳಿಲಿಕ್ಕೆ ಇದು ಮಾಡ್ತಾ ಇರುವಂತ ಒಂದು ಷಡ್ಯಂತ್ರ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನೊಂದ್ ಕಡೆ ಸರ್, ಈಗ ಈ ಮನುಷ್ಯ 30 ಗುಂಡಿ ಹೇಳಿದ್ನೋ, 100 ಕೇಸ್ ಅಂತ ಹೇಳಿದ್ನೋ, ಸಾವಿರಾರು ಹಣ ಹೋತಿದ್ದೆ ಅಂತ ಹೇಳಿದ್ನೋ ಒಂದು ವಿಚಾರ ಸರ್. ಈಗ ಈತ ಮೊದಲ ಹಂತದಲ್ಲಿಯೇ ಸುಮಾರು 30 ಕಡೆ ನಾನು ಹೂತಿದ್ದೆ ಅಂತ ಈತ ಹೇಳಿದ್ದ ಅಂತ ನಾವು ನಂಬೋಣ. ಅದರಲ್ಲಿ 16-17 ಗುಂಡಿಗಳಾಗಿರಬೇಕು, 18 ಗುಂಡಿ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಇನ್ನೂ 12 ತೋಡಬೇಕಾಗಿತ್ತಲ್ವಾ ಅಂಥೇಳಿ ಅವ್ರಿಗೂ ಕಾನೂನಿನ ಆಶ್ರಯ ಹೋಗ್ತಕ್ಕಂಥ ಅವಕಾಶಗಳಿದೆ ಅಲ್ವಾ ಅಂತ. ಸ್ವಾಮಿ, ನಾನು ಹೇಳಿದ್ದು ಹೌದು, 18ರಲ್ಲಿ ಸಿಗದೇ ಇದ್ದಿದ್ದು ನಿಜಾನೇ ಇರಬಹುದು, 1ರಲ್ಲಿ ಸಿಕ್ಕಿದ್ದು ನಿಜ ಇರಬಹುದು, ಇನ್ನೂ 12 ಇದೆಯಲ್ಲ, ಅದನ್ನು ಇವರು ಅಗಿಯದೇನೆ ನನ್ನ ಆಗಲೇ ಕನ್ಕ್ಲೂಷನ್ ಮಾಡಿಬಿಟ್ರ ಇವರು, ಎಲ್ಲಿ ಏನೂ ಸಿಕ್ಕಲಿಲ್ಲ, ಸುಳ್ಳು ಹೇಳೋದು ಕನ್ಕ್ಲೂಷನ್ ತೊಗೊಂಬಿಟ್ಟು ನನ್ನ ವಶಕ್ಕೆ ತೊಗೊಂಬಿಟ್ರಲ್ಲ ಇವರು ಅಂತ ಆತ ಕೇಳೋಕ್ಕೆ ಹಕ್ಕಿರುತ್ತಾ ಅಂತ ನನ್ನ ಪಾಯಿಂಟ್ ಸರ್. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಖಂಡಿತವಾಗ್ಲೂ ನೀವೇನ್ ಹೇಳ್ತಿರೋ ಇದು ನಾಳೆ ಡಿಫೆನ್ಸ್ಗಂತ ಬಂದೇ ಬರುತ್ತೆ. ಒಂದು ಕಳ್ಳನಿಗೆನೆ ದರ್ಬಾರ್ ಮಾಡಕ್ ಬಿಟ್ರೆ ಏನಾಗುತ್ತೆ? ನಾವು ನೀವು 1 ವೇ ನಲ್ಲಿ ಮಾತಾಡ್ತಾ ಇದ್ರ, ನಾನು 2 ವೇ ನಲ್ಲಿ ಮಾತಾಡ್ತಾ ಇದ್ದೀನಿ. ಒಂದು ರಸ್ತೆಗೆ 2 ವೇ ಇರುತ್ತೆ, ಹೋಗೋದಕ್ಕೂ ದಾರಿ ಇರುತ್ತೆ, ಬರೋದಕ್ಕೂ ದಾರಿ ಇರುತ್ತೆ. ಬರೀ ಹೋಗೋದಕ್ ಮಾತ್ರನೇ ಯೂಸ್ ಮಾಡ್ಕೊಂಡ್ರೆ ಕಷ್ಟ ಆಗ್ತದೆ. ಕಾನೂನು 2 ವೇ ನಲ್ಲೂ ನೋಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು. ಈಗಾಗ್ಲೇ ಈಗೇನು ನೀವು 13 ಕಡೆನೋ 16 ಕಡೆನೋ ತೆಗೆದು ನೋಡಿದಿರಾ, ಪ್ರತಿಯೊಂದು ದಿವಸದಲ್ಲೂ AC ಅವರು ಅಲ್ಲಿ ಮಹಜಾರ್ ಮಾಡಿರ್ತಾರೆ, ಅದಕ್ಕೆ ವಿಟ್ನೆಸ್ಗಳು ರುಜು ಹಾಕಿರ್ತಾರೆ. ಆ ಪ್ರತಿಯೊಂದು ಕೇಸ್ಗೂ ಒಂದೊಂದು FIR ಹಾಕ್ಬೇಕು. ಈಗಾಗ್ಲೇ ಮಾಡಿರೋದಕ್ಕೇನೆ FIR ಹಾಕ್ಬೇಕು, ಪ್ರತಿಯೊಂದು ಕೇಸ್ಗೂ ತೆಗೆಸ್ಬೇಕು. ಈ ಧರ್ಮದ ಭಾವನೆಗಳ ಮೇಲೆ ಇಷ್ಟು ಈ ಹೋರಾಟ ಆಗ್ತಾ ಇದೆ, ಇಷ್ಟೊಂದು ಹಿಂದೂ ಧರ್ಮವನ್ನ ತುಳಿಲಿಕ್ಕೆ, ಈ ದಮನ ಮಾಡಲಿಕ್ಕೆ, ಅವ್ರನ್ನ ಸರ್ವನಾಶ ಮಾಡೋದಿಕ್ಕೆ ಇಷ್ಟೆಲ್ಲ ಅವರು ಕಾರ್ಯನಿರ್ವಹಿಸಬೇಕಾದ್ರೆ ಅವ್ರ ಮೇಲೆ FIR ಹಾಕಿದಾಗ ಆ ಮುಂದಿನ ಪ್ರಶ್ನೆ ಆಮೇಲೆ ಬರುತ್ತೆ. ಅದು ಮುಂದೆ ಆಗ್ಲೇಬೇಕು ಅಂದಾಗ ಅವನು ಮತ್ತೆ ಏನು ಫಸ್ಟ್ ಟೈಮ್ ಹೋಗಿ ಜಡ್ಜ್ ಮುಂದೆ ನಿಂತ್ಕೊಂಡು ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಹೇಳಿ ಆಮೇಲೆ ಮುಂದೆ ಅದನ್ನು ನೋಡೋಣ. ಈಗ ಆಗಿರೋದಕ್ಕೇನೆ ಕ್ರಮ ತಗೊಳ್ಳಿ.
ಸರ್ ಈಗ SIT ಏನಾಗಿದೆ ಸರ್, ಈ ದೂರುದಾರನನ್ನ ಚಲಪತಿ ಸರ್, ಈ ದೂರುದಾರನನ್ನ ವಶಕ್ಕೆ ತೆಗೆದುಕೊಳ್ಳುವುದಕ್ಕೆ SIT ಕೊಟ್ಟಿರಬಹುದಾದ ಕಾರಣಗಳೇನು? ಸಾಕಷ್ಟು ಗುಂಡಿಗಳು ನಾವು ತೋಡಿದ್ವಿ, ಎಲ್ಲೂ ಏನು ಸಿಗ್ತಾ ಇಲ್ಲ, ನಮಗೇನೋ ಅನುಮಾನಗಳಿವೆ, ಇವನ್ನ ನಡೆನುಡಿ ನೋಡಿದ್ರೆ, ಚಲನವನ್ನ ಗಮನಿಸಿದ್ರೆ ಅಂತ ಗ್ರೌಂಡ್ಸ್ ಕೊಟ್ಬಿಟ್ಟು ಈಗ ವಶಕ್ಕೆ ತಗೊಂಡಿರೋದು ಸರ್ ಇದು? ಇಲ್ಲ, ನಾನು ಇನ್ವೆಸ್ಟಿಗೇಷನ್ ಬಗ್ಗೆ ನಮಗೆ ನೋಡಿ, ಇನ್ವೆಸ್ಟಿಗೇಷನ್ ಬಗ್ಗೆ ಈಗ ನಮಗೆ ಪೂರ್ತಿ ಪೇಪರ್ ಏನ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅಂತ ಹೇಳಿ ನಾವು ತಿಳ್ಕೊಳ್ದಿರಾ ನಾನು ಕಾಮೆಂಟ್ ಮಾಡೋದು ಸರಿ ಇಲ್ಲ, ಅದು ಸೂಕ್ತನೂ ಅಲ್ಲ. ಯಾಕಂದ್ರೆ ಎಲ್ಲಾದ್ರಲ್ಲೂ ತಪ್ಪು ಹುಡ್ಕೋದ್ರಲ್ಲಿ ಈಗ ಇಷ್ಟು ದಿವಸ ಅವರು ನಿಧಾನವಾಗಿ ನಡೆದಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ಈಗ ಏನ್ ಕ್ರಮ ತಗೊಳ್ತಾ ಇದ್ದಾರೆ ಅದು ಸೂಕ್ತವಾದ ದಾರಿಲಿ, ಅದು ಈಗ ಸರಿಯಾದ ಟ್ರ್ಯಾಕ್ ನಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೀಗಿರ್ಬೇಕಾದ್ರೆ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಸರಿ ಇಲ್ಲ ಅಥವಾ ತಪ್ಪಾಗಿದೆ ಅಥವಾ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳೋದು ಅದು ನಾನೊಬ್ಬ ಪೊಲೀಸ್ ಆಫೀಸರ್ ಆಗಿದ್ಕೊಂಡು ಅದು ಸರಿ ಇಲ್ಲ. ಇನ್ವೆಸ್ಟಿಗೇಷನ್ ಸರಿಯಾದ ದಾರಿಯಲ್ಲಿ ನಡೀತಾ ಇದೆ, ಅದಕ್ಕೆ ಕೈಗೂಡ್ಸೋಣ. ಏನಾದ್ರೂ ಇದ್ರೆ ಬೇಕಾದ್ರೆ ಅವ್ರಿಗೆ ವಿ ವಿಲ್ ಗಿವ್ ಸಜೆಷನ್, ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಬಂದ್ರೆ ಆಗುವಂತ ಪರಿಸ್ಥಿತಿ ಬಂದಾಗ ಬೇಕಾದ್ರೆ ಅವ್ರಿಗೆ ಮಾಹಿತಿ ಕೊಡೋಣ ಅಥವಾ ತಿಳುವಳಿಕೆ ಕೊಡೋಣ. ಬಟ್ ಅಷ್ಟೇ ಅಲ್ಲದೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ತಪ್ಪು ಅಥವಾ ದಾರಿ ತಪ್ಪಿದೆ ಅನ್ನೋದು ಇದು ಈ ಸ್ಟೇಜ್ ನಲ್ಲಿ ಅದು ಸರಿಯಲ್ಲ.